ರಾಜ್ಯದಲ್ಲಿ ಮಾತ್ರ ಅಲ್ಲ, ನೆರೆ ರಾಜ್ಯದಲ್ಲೂ ಕೂಡ ಜೋರಾದ ಮುಂಗಾರು ಆರಂಭ ಆಗಿದೆ. ಅದರಲ್ಲೂ ಮಹಾರಾಷ್ಟ್ರದ ಪುಣೆಯಲ್ಲಿ ಬರೀ ಮಳೆಯಲ್ಲ, ಮೇಘ ಸ್ಫೋಟದಂತೆ ಮಳೆ ಆರ್ಭಟಿಸ್ತಾ ಇದೆ. ಪುಣೆ ನಗರ ಅಕ್ಷರಶಃ ಮುಳುಗಿ ಹೋಗಿದೆ ಮಳೆಯಲ್ಲಿ. ನಿನ್ನೆ ಸಂಜೆ ಭಾರಿ ಮಳೆಯಾಗಿದ್ದು ಕೆಲವು ಪ್ರದೇಶದಲ್ಲಿ ಕೇವಲ 2 ಗಂಟೆಯಲ್ಲಿ 65 ಮಿಲಿಮೀಟರ್ಗಿಂತಲೂ ಹೆಚ್ಚು ಮಳೆ ಅಂತ ವರದಿಯಾಗಿದೆ. ಇಡೀ ಪುಣೆ ನಗರವೇ ಕೆರೆಯಂತಾಗಿದೆ. ವಾಹನ ಸವಾರರು ಮಳೆ ನೀರಿನ ಮಧ್ಯೆ ಸಿಗಾಕೊಂಡಿದ್ದಾರೆ. ನಡು ರಸ್ತೆ ಮೇಲೆ 5-6 ಅಡಿ ನೀರು ನಿಂತುಕೊಂಡು ಪಾಪ ಕಾರೊಂದು ಮುಳುಗೇ ಹೋಗಿರುವಂತಹ ಪರಿಸ್ಥಿತಿ ಕಂಡುಬಂತು. ಆಟೋದ ತುಂಬೆಲ್ಲ ನೀರು ತುಂಬಿಕೊಳ್ತು. ಆಟೋ ಚಾಲಕನೊಬ್ಬ ಛಲ ಬಿಡದವನಂತೆ ನೀರಿನಲ್ಲೇ ಆಟೋ ಓಡಿಸ್ಕೊಂಡೋದ ಮುಂದಕ್ಕೆ. ಮತ್ತಿನ್ನೇನು ಬೇಕಲ್ಲ ನಾಳೆಯಿಂದ ಆಟೋ. ಇನ್ನು ವ್ಯಕ್ತಿಯೊಬ್ಬ ರಸ್ತೆಯಲ್ಲಿ ನಿಂತಿದ್ದ ನೀರಿನಲ್ಲೇ ಈಜಾಡಿದ್ದಾನೆ. ಯುವಕನೊಬ್ಬ ಮಳೆಯಲ್ಲಿ ತೇಲುವಂತಹ ಹಾಸಿಗೆನ ಬಳಸ್ಕೊಂಡು ತೇಲ್ಕೊಂಡು ಹೋಗಿದ್ದಾನೆ. ಆ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಕೇವಲ 2 ಗಂಟೆ ಸುರಿದಂತಹ ಮಳೆ ಪುಣೆ ಜನರನ್ನ ಹೈರಾಣಾಗಿಸಿತ್ತು. This is not Venice, this is आपला Coalfield. Right now. आज शॉट मारेगा क्या तू? ರಾಜ್ಯದಲ್ಲಿ ಮಾತ್ರ ಅಲ್ಲ, ಮುಂಗಾರಿನ ಅಬ್ಬರ ನೆರೆ ರಾಜ್ಯ ಮಹಾರಾಷ್ಟ್ರದಲ್ಲೂ ಕೂಡ ಅಬ್ಬರಿಸಿ ಬೊಬ್ಬರಿತಾ ಇದೆ. ಅಲ್ಲಿಯ ಪರಿಸ್ಥಿತಿ ಹೇಗಿದೆ ಅಂದರೆ ರಸ್ತೆನ ಅಥವಾ ಕೆರೆನ ಅನ್ನುವಂಥದ್ದು ಚೂರು ಕೂಡ ಅನುಮಾನವೇ ಬರ್ತಾ ಇಲ್ಲ. ಕೆರೆನೇ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಕೆರೆ ಮಧ್ಯ ವೆಹಿಕಲ್ಗಳು ಮೂವ್ ಆಗ್ತಿದೆಯೇನೋ ಅಂತ. ಅದರ ನಡುವೆ ಕೆಲವೊಬ್ರು ವ್ಯಂಗ್ಯವಾಗಿ ಈ ತೇಲೋ ಹಾಸಿಗೆ ಮೇಲೆ ಅಥವಾ ಫ್ಲೈಯಿಂಗ್ ಬೆಡ್ ಅಂತ ಏನು ಕರಿತೀವಿ ಅದ್ರ ಮೇಲೆಲ್ಲ ಈಜ್ಕೊಂಡು ವಿಡಿಯೋ ಮಾಡ್ಕೊಂಡಿದ್ದಾರೆ. ಇನ್ನೂ ಕೆಲವರು ಗಮನಿಸ್ತಾ ಇದ್ದೀರಿ. ಇದರ ನಡುವೆ ಪಾಪ ಆಟೋ ಎಲ್ಲ ಮುಳುಗೇ ಹೋಗ್ಬಿಡುತ್ತೆ. ಪ್ಯಾಸೆಂಜರ್ ಈಗ ಆಟೋಗೆ ಸೇಫ್ ಇಲ್ಲ, ಇನ್ನು ಆಟೋ ಒಳಗೆ ಕೂತ್ಕೊಂಡಿರೋ ಪ್ಯಾಸೆಂಜರ್ಸ್ ಕತೆ ಏನು ನೋಡಿ. ಅಲ್ಲಿ ಇಂಥ ಪರಿಸ್ಥಿತಿ. ಅದ್ರ ಮಧ್ಯದಲ್ಲೆಲ್ಲಾದರೂ ಕೈ ಕೊಟ್ಟರೆ ಆಟೋ ಆಗಲಿ, ಕಾರ್ ಆಗಲಿ, ಬೈಕ್ ಆಗಲಿ, ದೇವರೇ ಬಲ್ಲ.